ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ದಿನ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಸೊ ಯಾಕೆ ಒಂದು ಲಂಚ್ ಬಾಕ್ಸ್ ಸೀರೀಸ್ ಶುರು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಚಪಾತಿ ಹಾಗೂ ಸೋಯಾ ಚಂಕ್ಸ್ ಕರಿನ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಯಾಕೆ ಅಂದರೆ ನಮ್ಮಂಥ ವೆಜಿಟೇರಿಯನ್ಸ್ಗೆ ಅದು ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್. ಹಾಗಾಗಿ ತಿಂಗಳಿಗೆ ಒಂದು ಸಲ ಅಥವಾ 2 ಸಲ ಸೋಯಾ ಚಂಕ್ಸ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ನಾನು ಬಿಸಿ ನೀರಿಗೆ, ಕುದಿಯುವ ನೀರಿಗೆ ಸೋಯಾ ಚಂಕ್ಸ್ನ ಹಾಕ್ಕೊಂಡೆ. ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸೋಯಾ ಚಂಕ್ಸ್ನ ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. ಈ ಥರ ನೆನೆಸೋದ್ರಿಂದ ಎಲ್ಲ ಸೋಯಾ ಚಂಕ್ಸ್ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಅರ್ಧ ಪ್ಯಾಕೆಟ್ ಸೋಯಾ ಚಂಕ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು 5ರಿಂದ 7 ನಿಮಿಷ ಇದನ್ನ ಚೆನ್ನಾಗಿ ನೆನೆ ಇಟ್ಟರೆ ಎಲ್ಲ ಸೋಯಾ ಚಂಕ್ಸ್ ಸಾಫ್ಟಾಗಿ ಆಗಿರುತ್ತೆ. 5 ನಿಮಿಷ ಆದಮೇಲೆ ಆ ಬಿಸಿ ನೀರನ್ನ ಎಲ್ಲ ತೆಗೆದು ನಾನು ತಣ್ಣೀರಲ್ಲಿ ಇದನ್ನ ಹಾಕೋತಾ ಇದ್ದೀನಿ. ಎಲ್ಲ ಸೋಯಾ ಚಂಕ್ಸ್ನು ಚೆನ್ನಾಗಿ ಈ ಥರ ಹಿಂಡಿ ಬೇರೆ ಪಾತ್ರೆಗೆ ತಗೋತಾ ಇದ್ದೀನಿ. ತಣ್ಣೀರು ಹಾಕಿರೋದ್ರಿಂದ ನಮಗೆ ಕೈ ಕೂಡ ಸುಡೋಲ್ಲ. ಈ ಥರ ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಇದನ್ನು ಎಲ್ಲ ಸ್ಕ್ವೀಸ್ ಮಾಡಿ ಬೇರೆ ಪಾತ್ರೆಗೆ ತೆಗೆದು ಇಟ್ಕೋತಾ ಇದ್ದೀನಿ. ಇವಾಗ ಸೋಯಾ ಚಂಕ್ಸ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ, 1 ಬಟ್ಲಾಗೋಷ್ಟು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಅದು ತುಂಬಾ ರುಚಿ ಕೊಡುತ್ತೆ. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಇವಾಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡರ್ ಇಲ್ಲಿ ಹಾಕಬೇಕು. ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ಇಲ್ಲಿ ಚಾಟ್ ಮಸಾಲನ ಕೂಡ ಬಳಸ್ಕೋಬಹುದು. ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿನ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಎಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ಇದು ಎಷ್ಟು ಈ ಮಸಾಲೆಗಳಲ್ಲಿ ನೆನೆಯುತ್ತೋ ಅಷ್ಟು ರುಚಿಯಾಗಿ ಪಲ್ಯ ಆಗುತ್ತೆ. ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಾದಿದ್ದೆ. ಸೊ ಅದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನೆಂದಿತ್ತು. ನಮಗೆ ಸೋಯಾ ಚಂಕ್ಸ್ ಕರಿ ಮಾಡೋಕ್ಕೆ ಜಾಸ್ತಿ ಏನೋ ತರಕಾರಿ ಬೇಕಾಗಲ್ಲ. 1 ಈರುಳ್ಳಿ ಹಾಗೆ 2 ಟೊಮೆಟೊನ ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಚಪಾತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಸೋಯಾ ಚಂಕ್ಸ್ ಚೆನ್ನಾಗಿ ಮಸಾಲೆಯಲ್ಲಿ ಮ್ಯಾರಿನೇಟ್ ಆಗುತ್ತೆ. ಎಲ್ಲ ಚಪಾತಿನೂ ಬೇಯಿಸ್ಕೊಂಡ ನಂತರನೇ ನಾನು ಪಲ್ಯ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ಮೊದಲನೇದಾಗಿ ಎಲ್ಲ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಸೊ ಚಪಾತಿ ಎಲ್ಲ ಬೇಯಿಸ್ಕೊಂಡ ನಂತರ ಪಲ್ಯ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆಗೆ ನಾನು 2 ಚಮಚ ಎಣ್ಣೆನ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಕ್ಕೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ 2 ಸಿಡಿದ ಮೇಲೆ ನಾವು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ಸಮಯದಲ್ಲಿ ಒಂದು ಸ್ವಲ್ಪ ಹಿಂಗನ್ನ ಕೂಡ ಹಾಕೋತಾ ಇದ್ದೀನಿ. ಹಿಂಗೆ ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಅರ್ಧ ಈರುಳ್ಳಿ ಬೆಂದ ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರೋ ಟೊಮೆಟೊನ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಎಲ್ಲನೂ ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೆಂದರೆ ಮಾತ್ರ ಮಸಾಲೆಗಳ ಜೊತೆ ಹೊಂದ್ಕೊಳ್ಳುತ್ತೆ. ತುಂಬಾ ಮೆತ್ತಗೆ ಸಾಫ್ಟಾಗಿ ಮಷಿಯಾಗಿ ಇದನ್ನು ಬೇಯಿಸ್ಕೋಬೇಕು.
ಪೂರ್ತಿಯಾಗಿ ಒಗ್ಗರಣೆ ಈ ಥರ ಬೆಂದ ಮೇಲೆ ನಾವು ಆಗಲೇ ನೆನೆ ಇಟ್ಟಿರೋಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕಬೇಕು. ಇದ್ರ ಜೊತೆ ನಾನೊಂದು ಸ್ವಲ್ಪ ನೀರನ್ನ ಇಲ್ಲಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನೀರಿದ್ದರೆ ಇದು ಕುದಿಯೋಕ್ಕೆ ಸಹಾಯ ಆಗುತ್ತೆ, ಹಾಗೆ ಎಲ್ಲ ಮಸಾಲೆಗಳು ಒಗ್ಗರಣೆ ಜೊತೆ ಹೊಂದ್ಕೊಳ್ಳುತ್ತೆ. ಎಲ್ಲಿವರೆಗೂ ಎಣ್ಣೆ ಮೇಲೆ ತೇಲಿ ಬರಲ್ವೋ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈ ಸಮಯದಲ್ಲಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸಮಯದಲ್ಲಿ ಹಾಕೋಬಹುದು. ನಾನಿಲ್ಲಿ ಹಾಕೋತಾ ಇಲ್ಲ, ಯಾಕಂದರೆ ನಾನು ಮ್ಯಾರಿನೇಟ್ ಮಾಡೋವಾಗೇ ಕರೆಕ್ಟಾಗಿ ಹಾಕಿದ್ದೆ. ಸೊ ಈ ಥರ ಪಲ್ಯ ರೆಡಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಇವತ್ತಿನ ಲಂಚ್ ಬಾಕ್ಸ್ಗೆ ಸಮ್ಮರ್ ಆಗಿರೋದ್ರಿಂದ ನಾನು ಚಪಾತಿ ಹಾಗೂ ಸೋಯಾ ಚಂಕ್ಸ್ ಕರಿ ಜೊತೆ ವಾಟರ್ಮೆಲನ್ ಜ್ಯೂಸ್ ಕೂಡ ಇಟ್ಟಿದ್ದೆ. ಸೊ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.